ನಮಸ್ಕಾರ ಸ್ನೇಹಿತರೆ, ವಾಯ್ಸ್ ಆಫ್ ಕ್ರಿಶ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಹಣ ಉಳಿಸಬೇಕು ಅಂತ ಎಲ್ಲರಿಗೂ ಅನ್ಸುತ್ತೆ ಅಲ್ವಾ? ಅದರಲ್ಲೂ ಲೋನ್ ಕಟ್ಟುವಾಗ ಬಡ್ಡಿ ಹಣ ಸೇರಿ ಎಷ್ಟು ದುಡ್ಡು ಹೋಗುತ್ತೆ ಅಂತ ಯೋಚಿಸಿದ್ರೇನೆ ತಲೆ ಕೆಡುತ್ತೆ. ಆದ್ರೆ ಈ ಲೋನನ್ನು ಬೇಗ ಮುಗಿಸಿದ್ರೆ ಬಡ್ಡಿ ಉಳಿಸ್ಬೋದು ಅಂತ ಗೊತ್ತು. ಆದ್ರೆ ಇದರಿಂದ ನಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಏನು ಪರಿಣಾಮ ಆಗುತ್ತೆ ಗೊತ್ತಾ? ಇದು ಒಳ್ಳೆಯದ ಅಥವಾ ಕೆಟ್ಟದ್ದ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗೆ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಲೋನ್ ಬೇಗ ಮುಗಿಸಿದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಆಗುವ ಪರಿಣಾಮ, ಅದು ಯಾವ ತರಹದ ಸಾಲ, ಎಷ್ಟು ಅವಧಿ ಇತ್ತು, ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿತ್ತು ಅನ್ನೋದರ ಮೇಲೆ ಅವಲಂಬಿಸಿರುತ್ತೆ. ಮನೆ ಸಾಲ ಅಥವಾ ಕಾರ್ ಲೋನ್ ಅಂತಹ ದೊಡ್ಡ ಸಾಲಗಳನ್ನು ಬೇಗ ಮುಗಿಸಿದಾಗ ಕೆಲವೊಮ್ಮೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಸ್ವಲ್ಪ ಕಮ್ಮಿ ಆಗಬಹುದು. ಯಾಕಂದ್ರೆ ನಿಮ್ಮ ಹಳೆಯ ಮತ್ತು ಲಾಂಗ್ ಕ್ರೆಡಿಟ್ ಹಿಸ್ಟ್ರಿಯ ಒಂದು ಭಾಗವನ್ನು ನೀವು ಕಳೆದುಕೊಂಡ ಹಾಗಾಗುತ್ತೆ. ಆದ್ರೆ ಚಿಂತೆ ಮಾಡಬೇಡಿ, ನಿಮ್ಮ ಒಟ್ಟು ಸಾಲ ಕಡಿಮೆಯಾದಾಗ ನೀವು ಸಾಲ ಮಾಡಿರುವ ಹಣಕ್ಕೂ ನಿಮ್ಮ ಆದಾಯಕ್ಕೂ ಇರುವ ಅನುಪಾತ ಉತ್ತಮವಾಗುತ್ತದೆ. ಇದರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ಗೆ ಹೆಚ್ಚು ಲಾಭ ಆಗುತ್ತೆ. ಹಾಗೆ ಪರ್ಸನಲ್ ಲೋನ್ ಅಥವಾ ಬೇರೆ ಚಿಕ್ಕ ಸಾಲಗಳನ್ನು ಬೇಗ ಮುಗಿಸಿದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ತುಂಬಾ ಒಳ್ಳೆಯ ಪರಿಣಾಮ ಬೀರುತ್ತೆ. ಹಾಗಾದ್ರೆ ಲೋನ್ ಕ್ಲೋಸ್ ಮಾಡೋಕೆ ಸರಿಯಾದ ಸಮಯ ಯಾವುದು? ಯಾವುದೇ ಸಾಲದ ಆರಂಭಿಕ ವರ್ಷಗಳು, ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು 50 ಲಕ್ಷ ರೂಪಾಯಿ ಗೃಹ ಸಾಲ ತೆಗೆದುಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಅದನ್ನ 10ನೇ ವರ್ಷದಲ್ಲಿ ಮುಗಿಸಿದ್ರೆ ಬರೋಬ್ಬರಿ 37 ಲಕ್ಷ ರೂಪಾಯಿ ಬಡ್ಡಿ ಉಳಿಸಬಹುದು. ಆದ್ರೆ ಅದೇ ಸಾಲವನ್ನು 15ನೇ ವರ್ಷದಲ್ಲಿ ಮುಗಿಸಿದ್ರೆ ಕೇವಲ 13 ಲಕ್ಷ ರೂಪಾಯಿ ಮಾತ್ರ ಉಳಿಯುತ್ತೆ. ಅಂದ್ರೆ ನೀವು ಎಷ್ಟು ಬೇಗ ಮುಗಿಸ್ತೀರೋ ಅಷ್ಟು ಜಾಸ್ತಿ ಬಡ್ಡಿ ಉಳಿಸಬಹುದು. ನೀವು EMI ಸರಿಯಾಗಿ ಕಟ್ಟಿದ್ರೆ ನಿಮ್ಮ ಲೋನ್ ಕ್ಲೋಸ್ಡ್ ಅಥವಾ ಫುಲ್ಲಿ ಪೇಯ್ಡ್ ಅಂತ ವರದಿಯಾಗುತ್ತೆ. ಇದು ನಿಮ್ಮ ಕ್ರೆಡಿಟ್ ಸ್ಕೋರ್ಗೆ ಒಳ್ಳೆಯದು. ಆದ್ರೆ ಲೋನ್ ಕ್ಲೋಸ್ ಮಾಡುವ ಮುನ್ನ ನೀವು ಕೆಲವು ವಿಷಯಗಳನ್ನ ನೆನಪಲ್ಲಿ ಇಟ್ಕೋಬೇಕು. ಫ್ಲೋಟಿಂಗ್ ರೇಟ್ನ ಗೃಹ ಸಾಲಗಳಿಗೆ ಯಾವುದೇ ದಂಡ ಇರುವುದಿಲ್ಲ. ಆದ್ರೆ ಫಿಕ್ಸ್ಡ್ ರೇಟ್ ಗೃಹ ಸಾಲ, ಕಾರ್ ಲೋನ್ ಅಥವಾ ಪರ್ಸನಲ್ ಲೋನ್ಗಳ ಬಾಕಿ ಹಣಕ್ಕೆ 2ರಿಂದ 5% ರಷ್ಟು ಶುಲ್ಕ ಇರಬಹುದು. ಸಾಲ ಮುಗಿದ ನಂತರ ನಿಮ್ಮ ಬ್ಯಾಂಕ್ ಕ್ರೆಡಿಟ್ ಬ್ಯೂರೋಗೆ ಲೋನ್ ಕ್ಲೋಸ್ ಆಗಿದೆ ಅಂತ ಸರಿಯಾಗಿ ವರದಿ ಮಾಡಬೇಕು. ಇಲ್ಲದಿದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆಯಾಗಬಹುದು. ಲೋನ್ ಮುಗಿಸೋಕೆ ಅಂತ ನಿಮ್ಮ ಹತ್ರ ಇರೋ ಎಲ್ಲ ಹಣವನ್ನು ಖರ್ಚು ಮಾಡಬೇಡಿ. ತುರ್ತು ಪರಿಸ್ಥಿತಿಗೆ ಅಥವಾ ಬೇರೆ ಅಗತ್ಯಗಳಿಗೆ ಸ್ವಲ್ಪ ಹಣ ಇಟ್ಟುಕೊಳ್ಳಿ. ಸರಿಯಾದ ಸಮಯದಲ್ಲಿ ಲೋನ್ ಮುಕ್ತಾಯಗೊಳಿಸೋದು ಬಡ್ಡಿ ಉಳಿತಾಯಕ್ಕೆ, ನಿಮ್ಮ ಸಾಲ ಅಥವಾ ಆದಾಯ ಅನುಪಾತ ಸುಧಾರಿಸೋಕೆ ಮತ್ತು ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ಹೆಚ್ಚಿಸೋಕೆ ಸಹಾಯ ಮಾಡುತ್ತದೆ. ನಿಜವಾದ ಆರ್ಥಿಕ ಸ್ವಾತಂತ್ರ್ಯ ಅಂದ್ರೆ ಪ್ರತಿ ಸಾಲವನ್ನು ಬೇಗ ಮುಗಿಸೋದಲ್ಲ, ಬದಲಾಗಿ ಹಣಕಾಸಿನ ಸ್ಥಿರತೆ ಮತ್ತು ಬೆಳವಣಿಗೆ ಎರಡನ್ನು ಬ್ಯಾಲೆನ್ಸ್ ಮಾಡೋದು. ಸ್ನೇಹಿತರೆ, ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.